ನಮಸ್ಕಾರ ವೀಕ್ಷಕರೇ, ಇವತ್ತಿನ ವಿಡಿಯೋದಲ್ಲಿ ಸ್ನ್ಯಾಪ್ಚಾಟ್ ಅಲ್ಲಿ ನೀವು ಒಬ್ಬ ಫ್ರೆಂಡ್ಸ್ ನ ಹೇಗೆ ಆಡ್ ಮಾಡಬೇಕು, ಅದ್ರ ಜೊತೆ ನೀವು ನಾರ್ಮಲ್ ಆಗಿ ಟೆಕ್ಸ್ಟ್ ಮಾಡ್ತಾ ಇರ್ತೀರಾ, ಆ ಟೆಕ್ಸ್ಟ್ ನ ಹೇಗೆ ದೊಡ್ಡದಾಗಿ ಮಾಡಬೇಕು, ಅದ್ರ ಜೊತೆ ಯಾರಾದ್ರೂ ನಿಮ್ಗೆ ಸ್ನ್ಯಾಪ್ ಕಳಿಸ್ತಿರ್ತಾರೆ ಅದನ್ನ ಆಟೋಮೆಟಿಕ್ ಆಗಿ ಹೇಗೆ ಸೇವ್ ಮಾಡಬೇಕು, ಈ ಸೆಟ್ಟಿಂಗ್ಸ್ ನೆಲ್ಲ ಕಂಪ್ಲೀಟ್ ಇನ್ಫಾರ್ಮೇಶನ್ ಈ ವಿಡಿಯೋದಲ್ಲಿ ಕೊಟ್ಟಿದ್ದೀನಿ. ಯಾರೆಲ್ಲ ಫಸ್ಟ್ ಟೈಮ್ ಈ ವಿಡಿಯೋ ನೋಡ್ತಾ ಇದೀರೋ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಇದೇ ರೀತಿ ಯೂಸ್ಫುಲ್ ಟಿಪ್ಸ್ ಮತ್ತೆ ಯೂಸ್ಫುಲ್ ವಿಡಿಯೋಸ್ ನ ಹಾಕ್ತಾ ಹೋಗ್ತೀನಿ. ಬನ್ನಿ ಮತ್ತೆ ವಿಡಿಯೋ ಸ್ಟಾರ್ಟ್ ಮಾಡೋಣ. ಇವತ್ತಿನ ವಿಡಿಯೋ ಬಂದು ನಾನು ನಿಮ್ಗೆ ಹೇಳಿದ್ನಲ್ಲ, 3 ಸೆಟ್ಟಿಂಗ್ಸ್ ತಿಳಿಸ್ಕೊಡ್ತೀನಿ ಸ್ನ್ಯಾಪ್ಚಾಟ್ ಅಲ್ಲಿ ಅಂತ. ಫಸ್ಟ್ ಯೆಲ್ಲೋ ಕಲರ್ ಟಾಪ್ ಅಲ್ಲಿ ಮೇಲ್ಗಡೆ ಇದೆಯಲ್ಲ ಅದ್ರ ಮೇಲೆ ಹೋಗಿ ನೇಮ್ ಸರ್ಚ್ ಮಾಡಿದ್ರೆ ನೋಡಿ, ಎಕ್ಸಾಂಪಲ್ ಯೂಸರ್ ನೇಮ್ ಕೊಡ್ಬೇಕು. ಇಲ್ಲಿ ಕೊಟ್ರೆ ಇಲ್ಲಿ ನಮ್ಮ ನೇಮ್ ಬರುತ್ತೆ. ಇಲ್ಲಿ ಏನು ಅಂದ್ರೆ ನಾನು ಆಗ್ಲೇ ಫ್ರೆಂಡ್ ಆಗಿದ್ದೀನಿ. ಇಲ್ಲಿ ಫ್ರೆಂಡ್ ಆಗಿಲ್ಲ ಅಂದಿದ್ರೆ ನೋಡಿ, ಯೆಲ್ಲೋ ಕಲರ್ ಐಕಾನ್ ಇದೆಯಲ್ಲ ಡೌನ್ ಅಲ್ಲಿ ಆಡ್ ಅಂತ, ಆ ತರ ಬರುತ್ತೆ. ಅದ್ರ ಮೇಲೆ ಕ್ಲಿಕ್ ಮಾಡಿದ್ರೆ ಫ್ರೆಂಡ್ ಆಗ್ತೀರಾ. ಇನ್ನೊಂದು ಟೆಕ್ಸ್ಟ್ ದೊಡ್ಡದಾಗಿ ಹೆಂಗ್ ಮಾಡಬೇಕು ಅಂತ ನೋಡಿ, ಇಲ್ಲಿ ಆಗ್ಲೇ ನಾನು ಟ್ರೈ ಮಾಡಿದ್ದೆ. ಈಗ ಎಕ್ಸಾಂಪಲ್ ಹಾಯ್ ಅಂತ ಹಿಂಗ್ ಕಳ್ಸಿರ್ತೀರಾ, ಇದನ್ನ ಇನ್ನ ದೊಡ್ಡದಾಗಿ ಕಾಣ್ಬೇಕು ಅಂದ್ರೆ ಈ ಹಾಯ್ ಅಂತ ಟೈಪ್ ಮಾಡಿ, ಅದೇ ಕಾಲಮ್ ಒಳಗೆ ಇಲ್ಲಿ 2 ಆರೋ ಮಾರ್ಕ್ ಇದೆ, ಆರೋ ಮಾರ್ಕ್ ಇಟ್ಕೊಂಡು ಹಿಂಗ್ ಡ್ರ್ಯಾಗ್ ಮಾಡಿ ಹಿಂಗ್ ಬಿಟ್ರೆ ನೋಡಿ ದೊಡ್ಡದಾಗಿ ಕಾಣುತ್ತೆ. ನೋಡಿ ಇನ್ನೂ ಒಂದು ಎಕ್ಸಾಂಪಲ್ ತೋರಿಸ್ತೀನಿ. ಯು ಸೇಮ್ ಈ 2 ಆರೋ ಮಾರ್ಕ್ ಇಟ್ಕೊಂಡು ಡ್ರ್ಯಾಗ್ ಮಾಡಿ ಹಿಂಗ್ ಬಿಟ್ರೆ ನೋಡಿ ದೊಡ್ಡದಾಗಿ ಬರ್ತಿದೆ. ಇದು ಸೆಕೆಂಡ್ ಸೆಟ್ಟಿಂಗು. ಓಕೆನಾ. ಥರ್ಡ್ ಸೆಟ್ಟಿಂಗ್ ಬಂದು ನಿಮ್ ಸ್ನ್ಯಾಪ್ಚಾಟ್ ಯಾರಾದ್ರೂ ಸ್ನ್ಯಾಪ್ ಕಳ್ಸಿದ್ರೆ ಅದನ್ನ ಆಟೋಮೆಟಿಕ್ ಆಗಿ ಹೆಂಗ್ ಸೇವ್ ಆಗಬೇಕು ಅನ್ನೋದನ್ನ ಹೇಳ್ತೀನಿ ಅಂತ ಹೇಳಿದೆ. ಏನ್ ಮಾಡ್ತೀರಾ ಅಂದ್ರೆ, ಯಾರಾದ್ರೂ ಈಗ ರಾಕೇಶ್ ಮಕ್ಲಂ ನಂಗೆ ಸ್ನ್ಯಾಪ್ ಕಳ್ಸಿದಾನೆ ಅನ್ಕೊಳ್ಳಿ, ಆ ನೇಮ್ ಮೇಲೆ ಹಿಂಗ್ ಹೋಲ್ಡ್ ಮಾಡಿ ಇಟ್ಕೊಳ್ಳಿ. ಹೋಲ್ಡ್ ಮಾಡಿ ಇಟ್ಕೊಂಡ್ಮೇಲೆ ಈ ತರ ಆಪ್ಷನ್ಸ್ ಬರುತ್ತೆ. ಅದರಲ್ಲಿ ಚಾಟ್ ಅಂಡ್ ನೋಟಿಫಿಕೇಶನ್ ಸೆಟ್ಟಿಂಗ್ಸ್ ಅಂತಿದೆ, ಅದ್ರ ಮೇಲೆ ಕ್ಲಿಕ್ ಮಾಡಿ. ಅದಾದ್ಮೇಲೆ ಇಲ್ಲಿ ಕೀಪ್ ಸ್ನ್ಯಾಪ್ಸ್ ಇನ್ ಚಾಟ್, ಈ ಗ್ರೀನ್ ಕಲರ್ ಇದೆಯಲ್ಲ ಡೌನ್ ಅಲ್ಲಿ, ಇದು ಆಫ್ ಆಗಿದ್ರೆ ಆನ್ ಮಾಡ್ಕೊಳ್ಳಿ. ಆನ್ ಮಾಡ್ಕೊಂಡ್ರೆ ಆಟೋಮೆಟಿಕ್ ಆಗಿ ಏನೇ ಸ್ನ್ಯಾಪ್ ಬಂದ್ರು ಸೇವ್ ಆಗ್ತಿರುತ್ತೆ, ವಿತೌಟ್ ಏನು ಇದಿಲ್ದಲೆ. ಫೋಟೋ ಬಿತ್ತ ಪಟ್ಟನಾಗಿ ಸೇವ್ ಆಗ್ಬಿಡುತ್ತೆ. ಓಕೆನಾ. ನಾನು ಹೇಳಿದ ಸೆಟ್ಟಿಂಗ್ಸ್ 3 ಸೆಟ್ಟಿಂಗ್ಸ್ ತಿಳಿಸ್ಕೊಟ್ಟಿದ್ದೀನಿ. ಓಕೆ, ಧನ್ಯವಾದಗಳು.